ಈ ಹಣ್ಣನ್ನು ಎಲ್ಲರೂ ನೋಡಿರ್ತೀರ. ಈ ಹಣ್ಣಿನ ಬಗ್ಗೆ ಹೇಳಬೇಕು ಅಂದರೆ ಈ ಹಣ್ಣು ದೇಹದ ಉಷ್ಣಾಂಶ ಅಂದರೆ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಮತ್ತು ವಿಟಮಿನ್ ಸಿ ಮತ್ತು ಕಬ್ಬಿಣದ ಅಂಶ ಎರಡೂ ಈ ಹಣ್ಣಲ್ಲಿ, ಇದೊಂದೇ ಹಣ್ಣಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಅಂತಂದರೆ ಈ ಶುಗರ್ ಗಿಗರ್ ಇರ್ತೈತಲ್ಲ, ಅಂಥವ್ರು ಇದನ್ನು ಸ್ವಲ್ಪ ಜಾಸ್ತಿ ತಿನ್ನಿರಿ, ಸ್ವಲ್ಪ ಶುಗರು ಹೋಗ್ತತೆ. ಈಗೇನು ಬರೋಕ್ಕೆ ಸ್ಟಾರ್ಟ್ ಆಗೈತಪ್ಪ ಶುಗರು ಅಂತಿರಲ್ಲ, ಅಂಥವ್ರು ಇದನ್ನು ತಿಂದ್ಬಿಟ್ರೆ ಶುಗರ್ ಆರಾಮಾಗಿ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಅಲ್ಲ. ನೆಕ್ಸ್ಟು ಈ ಬಾಯಾಗೆಲ್ಲ ಹುಣ್ಣಾಗಿರ್ತೈತಿ, ಕೆಲವೊಬ್ಬೊಬ್ಬರಿಗೆ ಡೈಜೆಷನ್ ಆಗ್ತಾ ಇರಲ್ಲ, ಈ ಸಣ್ಣ ಮಕ್ಕಳಿಗೆಲ್ಲ ಅದೇ ಒಂದು ಪ್ರಾಬ್ಲಮ್ಮು. ಅಂಥವರೆಲ್ಲ ಅವರಿಗೆಲ್ಲ ಇದನ್ನು ತಿನ್ನಿಸ್ರಿ ಸಣ್ಣರಿಗೆ. ಆಮೇಲೆ ಅತಿಸಾರ ಈ ಥರ ಎಲ್ಲ ಭಾಳ ಬೆನಿಫಿಟ್ ಐತಿ. ಇದು ಹಣ್ಣು ವರ್ಷಕ್ಕೊಂದ್ಸಲ ತಿನ್ನಿರಿ, ತಿಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಡಾಕ್ಟ್ರ್ ಹತ್ರ ಹೋಗೋದು ಒಂದು ಸ್ವಲ್ಪ ಉಳಿತೈತೆ ನೋಡ್ರಿ. ಇದಷ್ಟೇ ಅಲ್ಲದೆ ಇದ್ರ ಬೀಜನೂ ಕೂಡ ಒಣಗಿಸ್ಬಿಟ್ಟು ನೀಟಾಗಿ ಪೌಡ್ರ್ ಮಾಡಿಕೊಂಡು ದಿನ ಒಂದು ಸ್ಪೂನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತಾ ಹೋದರೆ ಶುಗರ್ ಪೂರ್ತಿಯಾಗಿ ಹೋಗುತ್ತೆ ಮತ್ತು ಕಿಡ್ನಿ ಸ್ಟೋನ್ ಕೂಡ ಹೋಗುತ್ತೆ.